ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಇವತ್ತು ನಡೆದಿರುವಂಥ 2024 ಇಂಗ್ಲೀಷ್ ವಾರ್ಷಿಕ ಪರೀಕ್ಷೆ ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಫಸ್ಟು ನಿಮಗೆ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ 4 ಆನ್ಸರ್ಸ್ ಇರುತ್ತೆ. ಅದರಲ್ಲಿ ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಫಸ್ಟ್ ಒನ್, ಡ್ಯಾಶ್ ಟೀಚರ್ಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಆನ್ಸರ್, ಜೂಲಿಯಟ್. ದ ಕ್ರಿಮಿನಲ್ ಕುಡ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಬಿಕಾಸ್. ಆನ್ಸರ್, ಮೊನಾಕೋ ಹ್ಯಾಡ್ ನೀದರ್ ಗಿಲೋಟೈನ್ ನಾರ್ ಆನ್ ಎಕ್ಸಿಕ್ಯೂಷನರ್. Next one, the souls of children dwell in the house of dash. Answer, tomorrow. Fourth one, which is the learning center started by Tagore? Answer, Shantiniketan in West Bengal. Next to fifth one, match the following ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡಿದಾಗ ಆನ್ಸರು ಆಪ್ಷನ್ ಎ ರೈಟ್ ಆಗುತ್ತೆ. ಪೆಟ್ರಾ ಲಾರಾಸ್ ಮೇಡ್, ಜುನೈಟೋ ಗೊನ್ಜಾಲೋಸ್ ಸರ್ವೆಂಟ್, ಮರಿಸೆಲಾ ವಿಲ್ಲಾ. Next one, sixth one, answer option D. Next one, the child's foot is defeated and condemned to live in a shoe means. Answer option D. Society crushes childhood dreams and forces people into rigid modes. Next one, what are the streets of Copacabana decorated with in Brazil? Answer, beautiful black mosaics. Next one, Roof had spent 2 years as a bicycle repairer's apprentice in dash. Answer, Port Harcourt. Last 10th one, dash was a Rivoli Center coordinator. Option C. Next to fill in the blanks by using the right form of the verb given in the bracket anta kottidare. So the criminal refused to run away from the prison. A pension of 600 francs per annum was fixed. The prisoner was given 1/3 of his annuity in advance. ನೆಕ್ಸ್ಟ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್. ಸೊ ಇಲ್ಲಿ ಕೊಟ್ಟಿರೋದನ್ನ ಈಸಿಯಾಗಿ ಫಿಲ್ ಮಾಡಬಹುದು. ಇಫ್ ತಮನ್ನ ಬಾಟ್ 4 acres ಆಫ್ ಲ್ಯಾಂಡ್, ಬಸವಯ್ಯ ಆಲ್ಸೋ ಫಾಲೋಡ್ ಸೂಟ್. To begin with, all this looked like healthy competition. However, gradually it rose to such a pitch that there was no land left in the village. Next one, match the following. Pilgrim soul. Answer, when you are old, leaps and bounds very quickly. The gentle sun makes earth heaven. All and sundry. Answer, everyone. Marcus Ive. Answer, Minister of Culture. ನೆಕ್ಸ್ಟು ನಿಮಗೆ ಪಾರ್ಟ್ ಬಿ ಯಲ್ಲಿ 4 ಮಾರ್ಕ್ಸಿನ ಕ್ವಶನ್ಸ್ ಎಲ್ಲ ಕರೆಕ್ಟಾಗಿ ಈಸಿಯಾಗಿ ಕೊಟ್ಟಿದ್ದಾರೆ. ಹೇಗೆ ಮೆನ್ಷನ್ ಮಾಡಿದ್ರು ಬ್ಲೂ ಪ್ರಿಂಟ್ ಪ್ರಕಾರ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ನಿಮಗೆ 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ನು ಎ ಸನ್ನಿ ಮಾರ್ನಿಂಗು, ನೆಕ್ಸ್ಟು ವಾಟರ್ಗೆ ಕೇಳಿದ್ದಾರೆ. ಸೊ ಇದರ ಸಮ್ಮರಿ ನಾನು ವಾಟರ್ಗೆ ಕೊಟ್ಟಿದ್ದೆ, ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, 6 ಮಾರ್ಕ್ಸ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ 4 ಮಾರ್ಕ್ಸಿನ ಕ್ವಶನ್ಸು ಕೂಡ ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ ಪ್ಯಾಸೇಜು ತುಂಬಾ ಈಸಿ ಕೊಟ್ಟಿದ್ದಾರೆ. ಮುಂಚೆನೇ ಹೇಳಿದ್ದೆ, ಪ್ಯಾಸೇಜ್ನ ಓದ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಒಂದ್ಸಲ ಕ್ವಶನ್ಸ್ನ ಓದ್ಕೊಳ್ಳಿ. ಕ್ವಶನ್ಸ್ ಓದ್ಕೊಂಡು ನೀವು ಪ್ಯಾಸೇಜ್ ಓದ್ತಾ ಬಂದರೆ ನಿಮಗೆ ಎಲ್ಲೆಲ್ಲ ಆನ್ಸರ್ ಇದೆ ಅದೆಲ್ಲ ಕಡೆ ಸಿಗುತ್ತೆ. ಸಾವಿತ್ರಿಬಾಯಿ ಫುಲೆ ಯಾರು? ಫಸ್ಟ್ ವುಮೆನ್ ಟೀಚರ್ ಇನ್ ಇಂಡಿಯಾ. ಬಾರ್ನು ಇಲ್ಲಿ 3 January 1831 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅವ್ರು ಯಾರನ್ನ ಮ್ಯಾರಿ ಆದರು ಅಂತ ನೋಡಿದಾಗ ಇಲ್ಲಿ ಜ್ಯೋತಿರಾವ್ ಫುಲೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅವರು ಯಾವ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡ್ರು ಅನ್ನೋದಕ್ಕೆ ಇಲ್ಲಿ ಇನ್ಸ್ಟಿಟ್ಯೂಟ್ ನೇಮನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಬ್ಯಾಚಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಅನ್ನೋದಕ್ಕೆ ಇಲ್ಲಿದೆ. ಹಾಗಾಗಿ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಆನ್ಸರ್ನ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿರುವ ಕ್ವಶನ್ಸಿಗೆ ಆನ್ಸರ್ನ ಹೇಳೋದಾದ್ರೆ, ಹೂ ಇಸ್ ದ ಫಸ್ಟ್ ವುಮೆನ್ ಟೀಚರ್ ಇನ್ ಇಂಡಿಯಾ? ಸಾವಿತ್ರಿಬಾಯಿ ಫುಲೆ. ವೆನ್ ವಾಸ್ ಸಾವಿತ್ರಿಬಾಯಿ ಫುಲೆ ಬಾರ್ನ್? ಸಾವಿತ್ರಿಬಾಯಿ ಫುಲೆ ವಾಸ್ ಬಾರ್ನ್ 3rd January 1831. Whom did Savitribai marry? Jyotirao Phule. What impressed Savitribai's husband to teach her? Her thirst for learning. Next one, where was Savitribai trained? ನೆಕ್ಸ್ಟ್ ಒನ್, ವೇರ್ ವಾಸ್ ಸಾವಿತ್ರಿಬಾಯಿ ಟ್ರೈನ್ಡ್ ಅಂತ ಇದೆ. ಸೊ ಆನ್ಸರ್ನ ಸ್ವಲ್ಪ ಲೆಂತಿಯಾಗೆ ಬರೀಬೇಕು, ಬಿಕಾಸ್ 2 ಇನ್ಸ್ಟಿಟ್ಯೂಷನ್ಸ್ ಇದೆ. ಸೊ ಆನ್ಸರ್ನ ಬರೆಯುವಾಗ MS ಫರಾಸ್ ಇನ್ಸ್ಟಿಟ್ಯೂಟ್ ಇನ್ ಅಹಮದನಗರ್ ಆ್ಯಂಡ್ MS ಮಿಚೆಲ್ಸ್ ಸ್ಕೂಲ್ ಇನ್ ಪುಣೆ. ಹೌ ಮೆನಿ ಸ್ಟೂಡೆಂಟ್ಸ್ ವರ್ ದೇರ್ ಇನ್ ಹರ್ ಫಸ್ಟ್ ಬ್ಯಾಚ್ ಅಂತ ಇದೆ. ಸೊ ಫಸ್ಟ್ ಬ್ಯಾಚಲ್ಲಿ ಎಷ್ಟು ಜನ ಇದ್ರು ಅನ್ನೋದನ್ನ ಈ ಕಡೆನೇ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಫೈನಲಿ ಕನ್ಸಿಸ್ಟೆಡ್ ಆಫ್ 8 ಗರ್ಲ್ಸ್. ವಾಟ್ ಡಿಡ್ ಸಾವಿತ್ರಿಬಾಯಿ ಡೂ ವೆನ್ ಹರ್ ಹಸ್ಬೆಂಡ್ ಪಾಸ್ಡ್ ಅವೇ? She carried the funeral mud pot herself and led the procession. Name the university which is named after Savitribai Phule. Answer, Pune University. Savitribai brought her son's fiancée, finance alla fiancée, for a home stay before wedding. Add a prefix anta kelidare. Understood ಗೆ prefix, antonym misunderstood. Next one, what do the underlined words in the following paragraph refer to? Paragraph na ಓದ್ಕೊಳ್ಳಿ. ಸೊ ಇದಕ್ಕೆ ನಾನು ಒಂದು ಹಿಂಟನ್ನು ಕೊಟ್ಟಿದ್ದೆ. ಅವರಲ್ಲಿ ಏನು ಕೇಳ್ತಾರೆ, ಹಿಮ್ಮು, ಹರ್ರು, ವಿಚ್ಚು, ವಾಟು, ಹಿಂಗೇನಾದ್ರು ಕೇಳಿದಾಗ ಅದ್ರ ಹಿಂದೆನೇ ಅದರ ಆನ್ಸರ್ ಇರುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಹಿಮ್ ಅಂತ ಹೇಳಿದ್ರೆ ಇಲ್ಲಿ ಸಾವಿತ್ರಿಬಾಯಿ ಫುಲೆ ಮ್ಯಾರಿಡ್ ಜ್ಯೋತಿರಾವ್ ಫುಲೆ.
ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಇಂಪ್ರೆಸ್ಡ್ ಹಿಮ್ ಅಂತ ಇದೆ. ಸೊ ಹಿಮ್ ಅಂತ ಹೇಳಿದ್ರೆ ಜ್ಯೋತಿರಾವ್ ಫುಲೆ. ನೆಕ್ಸ್ಟ್ ಹರ್ ಸಾವಿತ್ರಿ ಬಾಯಿ ಫುಲೆ. ವಿಚ್ ಸತ್ಯಶೋಧಕ ಸಮಾಜ್, ವಿಚ್ ಸತ್ಯಶೋಧಕ್ ಸಮಾಜ್. ಹೂ ಅಂತ ಹೇಳಿದ್ರೆ ಫಿಯಾನ್ಸಿ. ನೆಕ್ಸ್ಟು ಕಂಪ್ಲೀಟ್ ದ ಸೆಂಟೆನ್ಸ್ ಆರ್ ಡೈಲಾಗ್. ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಸನ್ನಿಧಿ ಗೋಸ್ ಟು ಎ ಮೊಬೈಲ್ ಶಾಪ್ ಟು ಬೈ ಎ ಫೋನ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಫೋನನ್ನು ಪರ್ಚೇಸ್ ಮಾಡಬೇಕಾದ್ರೆ ಇಬ್ಬರು ಪಾರ್ಟೀಸ್ ನಡುವೆ ಏನೇನು ಕನ್ವರ್ಸೇಷನ್ ಆಗುತ್ತೆ ಅದನ್ನು ಬರಿಬೇಕು. ಸೇಲ್ಸ್ ಮ್ಯಾನೇಜರ್ ಏನು ಹೇಳ್ತಾನೆ, ಗುಡ್ ಮಾರ್ನಿಂಗ್ ಮ್ಯಾಮ್, ಕೆನ್ ಐ ಹೆಲ್ಪ್ ಯು ಅಂತ ಕೇಳಿದಾಗ ಸನ್ನಿಧಿ ಎಸ್. ವಿಚ್ ವೆರೈಟೀಸ್ ಆಫ್ ಫೋನ್ ಡು ಯು ಹ್ಯಾವ್, ಯಾಕಂತ ಹೇಳಿದ್ರೆ ಅಗ್ರೀಯಿಂಗ್ ಆ್ಯಂಡ್ ಸೀಕಿಂಗ್ ಇನ್ಫಾರ್ಮೇಷನ್. ಅಗ್ರೀಯಿಂಗ್ ಅದಕ್ಕೆ ಎಸ್, ಇನ್ಫಾರ್ಮೇಷನ್ ಕೇಳಬೇಕು. ವಿಚ್ ವೆರೈಟೀಸ್ ಆಫ್ ಫೋನ್ ಡು ಯು ಹ್ಯಾವ್. ಸೇಲ್ಸ್ ಮ್ಯಾನೇಜರ್ ಏನು ಹೇಳ್ತಾರೆ, ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ. ಸನ್ನಿಧಿ ಐ ವುಡ್ ಲೈಕ್ ಟು ಸಿ ಸ್ಯಾಮ್ಸಂಗ್ ಮೊಬೈಲ್ಸ್. ಸೇಲ್ಸ್ ಮ್ಯಾನೇಜರ್ ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್. ಸನ್ನಿಧಿ ಫೈನಲಿ ಅಗ್ರೀಸ್, ಎಸ್ ಥ್ಯಾಂಕ್ ಯು. ನೆಕ್ಸ್ಟು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಜುನೈಟೋ ಡಾನ್ ಗೊಂಜಾಲೋ, ಜುನೈಟೋ ಡಾನ್ ಗೊಂಜಾಲೋ. ಸೊ 4 ಏನು ಕನ್ವರ್ಸೇಷನ್ ನಡೆದಿದೆ. ಸೊ ಕನ್ವರ್ಸೇಷನ್ ನೋಡಿದಾಗ ಜುನೈಟೋ ಯು ಕ್ಯಾನ್ ಸಿಟ್ ಹಿಯರ್, ಯು ಕ್ಯಾನ್ ಸಿಟ್ ಹಿಯರ್. ಯಾರ ನಡುವೆ ನಡೆದಿರೋದು ಕನ್ವರ್ಸೇಷನು? ಡಾನ್ ಗೊಂಜಾಲೋ. ಯು ಮೀನ್ಸ್ ಡಾನ್ ಗೊಂಜಾಲೋ. ಸೊ ಯು ಹಿ, ಡಾನ್ ಗೊಂಜಾಲೋ ಹಿ. ಕ್ಯಾನ್ ಕುಡ್, he could sit there as there was, easy, there was only a lady. Next one, I want Junaito, I want a bench to myself ಅಂತ ಇದೆ. I ಅಂದರೆ he, won't, would not, he would not Junaito, he would not Junaito. I means he, I would not Junaito, he wanted a bench to himself. Next one, but there is none. Answer, but there was none. That one over there is mine, over there is mine. That answer, that one over there was his. Okay na? Next to read the following passage and make notes by filling the boxes given below. ತುಂಬ ಈಸಿ ಕೊಟ್ಟಿದ್ದಾರೆ. ಹೋಮ್ ಗ್ರೌಂಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಯಾವುದು? ಡೆಕ್ಕನ್ ಹೆರಾಲ್ಡ್. ನೆಕ್ಸ್ಟ್ ಒನ್, ಇಟ್ಸ್ ಮಸ್ಕಾಟ್. ಆನ್ಸರ್ ನಂದಿ. ನೆಕ್ಸ್ಟ್ ಇನ್ಸ್ಪೈರ್ಡ್ ಬೈ ಇಲ್ಲೇ ಕೊಟ್ಟಿದ್ದಾರೆ ಅವರು. ವಾಸ್ ಮೋಸ್ಟ್ ಲೈಕ್ಲಿ ಇನ್ಸ್ಪೈರ್ಡ್ ಬೈ ದ ಮೆಜೆಸ್ಟಿಕ್ ಕಾರ್ವ್ಡ್ ಸೇಕ್ರೆಡ್ ಬುಲ್ಸ್. ಮೆಜೆಸ್ಟಿಕ್ ಕಾರ್ವ್ಡ್ ಸೇಕ್ರೆಡ್ ಬುಲ್ಸ್. ನೆಕ್ಸ್ಟು ಫೌಂಡ್ ಇನ್ ಬೆಂಗಳೂರು ಆ್ಯಂಡ್ ಮೈಸೂರು. ನೆಕ್ಸ್ಟು ಪೇಪರ್ ಸ್ಟಾರ್ಟೆಡ್ ಬೈ KN ಗುರುಸ್ವಾಮಿ. 2 more ಪಬ್ಲಿಕೇಶನ್ ಸುಧಾ ಆ್ಯಂಡ್ ಮಯೂರ. ಇಲ್ಲಿ ನಿಮಗೆ ಲಾಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ 2 more ಪಬ್ಲಿಕೇಶನ್ ಸುಧಾ ಆ್ಯಂಡ್ ಮಯೂರ. ಲಾಸ್ಟ್ ಒನ್ನು ಲೆಟರ್ ರೈಟಿಂಗು ಎಲ್ಲರೂ ಕೂಡ ಬರೆದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಕೂಡ ಇಂಗ್ಲೀಷ್ ಪೇಪರ್ಗೆ ಸಂಬಂಧಪಟ್ಟಿದ್ದು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.